ಜೈ ಜಿನೇಂದ್ರ ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ಅನಂತ ನೋಂಪಿ ಮಹತ್ವವನ್ನು ಪ್ರಸ್ತುತಪಡಿಸಲಾಗಿತ್ತು. ಇಂದಿನ ಸಂಚಿಕೆಯಿಂದ ಹಲವೆಡೆ ನಡೆದ ಅನಂತ ನೋಂಪಿ ಹಾಗೂ ನೋಂಪಿ ಪ್ರಯುಕ್ತ ನಡೆದ ಅನೇಕ ಕಾರ್ಯಕ್ರಮಗಳು, ಮುಂದಿನ ಒಂದೆರಡು ಸಂಚಿಕೆಗಳವರೆಗೆ ಅನಂತ ನೋಂಪಿ ವಿಶೇಷವಾಗಿ ಪ್ರಸಾರಗೊಳ್ಳಲಿದೆ. ನೋಡಿ ಧನ್ಯರಾಗಿ. ಅದರಂತೆ ಬೆಂಗಳೂರಿನ ಕರ್ನಾಟಕ ಜೈನ ಭವನದಲ್ಲಿ ದಿನಾಂಕ 14/9/2024 18/9/2024 ಶ್ರೀಮದ್ ಅನಂತ ನೋಂಪಿ ಉದ್ಯಾಪನ ಸಾಮೂಹಿಕ ಕ್ಷಮಾವಳಿ ಮತ್ತು ಮಾತೃವಂದನಾ ಸಮಾರಂಭ ಪ್ರಾತಸ್ಮರಣೀಯ ಕೀರ್ತಿಶೇಷ ಜಗದ್ಗುರು ಕರ್ಮಯೋಗಿ ಸ್ಯಾದ್ವಾದ ಸಿದ್ಧಾಂತ ಚಕ್ರವರ್ತಿ ಪರಮ ಪೂಜ್ಯ ಸ್ವಸ್ತಿಶ್ರೀ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಮಹಾಸ್ವಾಮೀಜಿಯವರ ಆಶೀರ್ವಾದ ಮತ್ತು ಅವರ ನೆನಪಿನೊಂದಿಗೆ ಶ್ರೀ ಕ್ಷೇತ್ರ ಕನಕಗಿರಿಯ ಪರಮ ಪೂಜ್ಯ ಜಗದ್ಗುರು ಸ್ವಸ್ತಿಶ್ರೀ ಭುವನಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಾತೃಶ್ರೀ ಹೇಮಾವತಿ ವಿ ಹೆಗಡೆಯವರ ಪಾವನ ಮಾರ್ಗದರ್ಶನ ಹಾಗೂ ತ್ಯಾಗಿ ಸೇವಾ ಸಮಿತಿ ಅಧ್ಯಕ್ಷರಾದ ಧರ್ಮಸ್ಥಳ ಸುರೇಂದ್ರ ಕುಮಾರ್ ಮತ್ತು ಕಾರ್ಯಾಧ್ಯಕ್ಷರಾದ ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಧರ್ಮದರ್ಶಿಗಳಾದ ಶ್ರೀ ಎಸ್ ಜಿತೇಂದ್ರ ಕುಮಾರ್, ಶ್ರೀ ವಿಮುಕ್ತ್ ಕುಮಾರ್ ಹಾಗೂ ಶ್ರೀ ವಿಕಾಸ್ ಜೈನ್ ಇವರ ಸಹಕಾರದೊಂದಿಗೆ ಕರ್ನಾಟಕ ಜೈನ್ ಅಸೋಸಿಯೇಷನ್ ರವರ ಸಹಯೋಗದೊಂದಿಗೆ ಸಂಪನ್ನಗೊಂಡಿತು. ಮೊದಲಿಗೆ ದಿನಾಂಕ 15ರಂದು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಸಭಾಭವನದಲ್ಲಿ ಶ್ರೀ ವಿಹಾರ ಮೆರವಣಿಗೆ, ಧ್ವಜಾರೋಹಣ, ತೋರಣ ಮುಹೂರ್ತ, ಭವನ ಪ್ರವೇಶ, ಸರ್ವಾಣಿ ಯಕ್ಷ ನೃತ್ಯ, ಯಕ್ಷ ಸ್ಥಾಪನೆ ನಡೆದು ದಿನಾಂಕ 16ರಿಂದ 18ರವರೆಗೆ ಶ್ರೀಮದ್ ಅನಂತ ನೋಂಪಿ ಉದ್ಯಾಪನಾ ಪೂಜಾ ವಿಧಿ ಸಕಲ ವಿಧಿವಿಧಾನಗಳೊಂದಿಗೆ ವಿಧಿಪೂರ್ವಕವಾಗಿ ನಡೆದು ರಾಜ್ಯದಲ್ಲಿ ಅತಿ ಹೆಚ್ಚು 108 ವೃತ್ತಿಕ ದಂಪತಿಗಳು ಭಾಗವಹಿಸುವ ಮೂಲಕ ದಾಖಲೆ ನಿರ್ಮಿಸಿದ್ದು, ಅಷ್ಟು ವೃತ್ತಿಕರು ಏಕಕಾಲದಲ್ಲಿ ನೋಂಪಿ ಆಚರಿಸಿದ ದೃಶ್ಯ ವೈಭವವೇ ಮೆರುಗು ತುಂಬಿತ್ತು. ಇಲ್ಲಿ ಆ ವೈಭವವನ್ನು ಅನಾವರಣಗೊಳಿಸಲಾಗಿದೆ. ಭಾವ ತುಂಬಿ ಭಕ್ತಿಯಿಂದ ಹಾಡ ಬನ್ನಿರಿ, ಆದಿನಾಥ ಜಿನಪತಿಯ ಸ್ತುತಿಸ ಬನ್ನಿರಿ. ಭಾವ ತುಂಬಿ ಭಕ್ತಿಯಿಂದ ಹಾಡ ಬನ್ನಿರಿ, ಆದಿನಾಥ ಜಿನಪತಿಯ ಸ್ತುತಿಸ ಬನ್ನಿರಿ. ಕರ್ಮರಾಶಿ ಕಳೆಯಲು ಭಕ್ತಿ ಮಾಡಿರಿ, ಭಕ್ತಿಯಿಂದ ಮುಕ್ತಿ ಪಥದಿ ನಡೆಯ ಬನ್ನಿರಿ. ಕರ್ಮರಾಶಿ ಕಳೆಯಲು ಭಕ್ತಿ ಮಾಡಿರಿ, ಭಕ್ತಿಯಿಂದ ಮುಕ್ತಿ ಪಥದಿ ನಡೆಯ ಬನ್ನಿರಿ. ಭಾವ ತುಂಬಿ ಭಕ್ತಿಯಿಂದ ಹಾಡ ಬನ್ನಿರಿ, ಆದಿನಾಥ ಜಿನಪತಿಯ ಸ್ತುತಿಸ ಬನ್ನಿರಿ. ಭಾವ ತುಂಬಿ ಭಕ್ತಿಯಿಂದ ಹಾಡ ಬನ್ನಿರಿ, ಆದಿನಾಥ ಜಿನಪತಿಯ ಸ್ತುತಿಸ ಬನ್ನಿರಿ.
ಭಕ್ತಿ ಭಾವದಿಂದ ಜನರ ನೆನೆಯುವ, ಅರ್ಕಿಯಿಂದ ಭಜನೆ ಮಾಡಿ ಕರ್ಮ ಕಳೆಯುವ. ಶುದ್ಧ ಭಕ್ತಿ ಭಾವದಿಂದ ಜನರ ನೆನೆಯುವ, ಅರ್ಕಿಯಿಂದ ಭಜನೆ ಮಾಡಿ ಕರ್ಮ ಕಳೆಯುವ. ಶುದ್ಧ ಭಕ್ತಿ ಭಾವದಿಂದ ಜನರ ನೆನೆಯುವ, ಅರ್ಕಿಯಿಂದ ಭಜನೆ ಮಾಡಿ ಕರ್ಮ ಕಳೆಯುವ. ಶ್ರೇಷ್ಠವಾದ ಫಲವರ್ಪಿಸಿ ಧನ್ಯರಾಗುವ, ಅಷ್ಟದ್ರವ್ಯ ಕೂಡಿಸಿ ಅರ್ಘ್ಯ ಬೆಳಗುವ. ಶ್ರೇಷ್ಠವಾದ ಫಲವರ್ಪಿಸಿ ಧನ್ಯರಾಗುವ, ಅಷ್ಟದ್ರವ್ಯ ಕೂಡಿಸಿ ಅರ್ಘ್ಯ ಬೆಳಗುವ. ಭಾವ ತುಂಬಿ ಭಕ್ತಿಯಿಂದ ಹಾಡ ಬನ್ನಿರಿ, ಆದಿನಾಥ ಜಿನಪತಿಯ ಸ್ತುತಿಸ ಬನ್ನಿರಿ. ಭಾವ ತುಂಬಿ ಭಕ್ತಿಯಿಂದ ಹಾಡ ಬನ್ನಿರಿ, ಆದಿನಾಥ ಜಿನಪತಿಯ ಸ್ತುತಿಸ ಬನ್ನಿರಿ. ದೇವಗುರು ಶಾಸ್ತ್ರವನ್ನು ನಂಬಿ ನಡೆಯುವ, ಅರಹಂತರ ಚರಣಗಳಿಗೆ ಬಾಗಿ ನಮಿಸುವ. ದೇವಗುರು ಶಾಸ್ತ್ರವನ್ನು ನಂಬಿ ನಡೆಯುವ, ಅರಹಂತರ ಚರಣಗಳಿಗೆ ಬಾಗಿ ನಮಿಸುವ. ದೇವಗುರು ಶಾಸ್ತ್ರವನ್ನು ನಂಬಿ ನಡೆಯುವ, ಅರಹಂತರ ಚರಣಗಳಿಗೆ ಬಾಗಿ ನಮಿಸುವ. ಗುರುದೇವರ ವಾಣಿಯನ್ನು ಮನದಿ ಧರಿಸುವ, ಶ್ರುತವಾಣಿಯ ಸ್ತುತಿ ಮಾಡಿ ಭಜಿಸಿ ಹಾಡುವ. ಗುರುದೇವರ ವಾಣಿಯನ್ನು ಮನದಿ ಧರಿಸುವ, ಶ್ರುತವಾಣಿಯ ಸ್ತುತಿ ಮಾಡಿ ಭಜಿಸಿ ಹಾಡುವ. ಭಾವ ತುಂಬಿ ಭಕ್ತಿಯಿಂದ ಹಾಡ ಬನ್ನಿರಿ, ಆದಿನಾಥ ಜಿನಪತಿಯ ಸ್ತುತಿಸ ಬನ್ನಿರಿ. ಭಾವ ತುಂಬಿ ಭಕ್ತಿಯಿಂದ ಹಾಡ ಬನ್ನಿರಿ, ಆದಿನಾಥ ಜಿನಪತಿಯ ಸ್ತುತಿಸ ಬನ್ನಿರಿ. ಪರಿಗ್ರಹದ ಪರಿಮಿತಿಯ ಅರಿತು ನಡೆಯುವ, ಅಪರಿಗ್ರಹ ಭಾವದಿ ಸನ್ಮಾರ್ಗ ಹಿಡಿಯುವ. ಪರಿಗ್ರಹದ ಪರಿಮಿತಿಯ ಅರಿತು ನಡೆಯುವ, ಅಪರಿಗ್ರಹ ಭಾವದಿ ಸನ್ಮಾರ್ಗ ಹಿಡಿಯುವ. ಪರಿಗ್ರಹದ ಪರಿಮಿತಿಯ ಅರಿತು ನಡೆಯುವ, ಅಪರಿಗ್ರಹ ಭಾವದಿ ಸನ್ಮಾರ್ಗ ಹಿಡಿಯುವ. ಧರ್ಮ ಮಾರ್ಗದಲ್ಲಿ ನಡೆದು ಭವವ ಸವೆಸುವ, ಸತ್ಸಂಗದ ಹಾದಿ ಹಿಡಿದು ಮುಕ್ತಿ ಬಯಸುವ. ಧರ್ಮ ಮಾರ್ಗದಲ್ಲಿ ನಡೆದು ಭವವ ಸವೆಸುವ, ಸತ್ಸಂಗದ ಹಾದಿ ಹಿಡಿದು ಮುಕ್ತಿ ಬಯಸುವ. ಭಾವ ತುಂಬಿ ಭಕ್ತಿಯಿಂದ ಹಾಡ ಬನ್ನಿರಿ, ಆದಿನಾಥ ಜಿನಪತಿಯ ಸ್ತುತಿಸ ಬನ್ನಿರಿ. ಭಾವ ತುಂಬಿ ಭಕ್ತಿಯಿಂದ ಹಾಡ ಬನ್ನಿರಿ, ಆದಿನಾಥ ಜಿನಪತಿಯ ಸ್ತುತಿಸ ಬನ್ನಿರಿ. ಕರ್ಮರಾಶಿ ಕಳೆಯಲು ಭಕ್ತಿ ಮಾಡಿರಿ, ಭಕ್ತಿಯಿಂದ ಮುಕ್ತಿ ಪಥದಿ ನಡೆಯ ಬನ್ನಿರಿ. ಕರ್ಮರಾಶಿ ಕಳೆಯಲು ಭಕ್ತಿ ಮಾಡಿರಿ, ಭಕ್ತಿಯಿಂದ ಮುಕ್ತಿ ಪಥದಿ ನಡೆಯ ಬನ್ನಿರಿ. ಬಂಧುಗಳೇ, ಅನಂತನೋಪಿ ವಿಧಾನ ಅಂದರೆ ನೀವು 1 ವರ್ಷದಿಂದಲೇ ಸಿದ್ಧರಾಗಿಬಿಡ್ತೀರಿ. ಯಾಕಂತ ಹೇಳಿದ್ರೆ ಸಿದ್ಧರಾಗೋದಂದರೆ ಆ ಸಿದ್ಧರಾಗೋದಲ್ಲ, ಇಲ್ಲಿ ಸಿದ್ಧತೆಗೆ ನೀವು ಸಿದ್ಧರಾಗ್ತೀರಿ. ಇದು ನಿಮ್ಮ ಮನಸ್ಸಿನಲ್ಲಿ ಬಂದುಬಿಟ್ರೆ 3 ದಿನದ ಆರಾಧನೆ ನಿಮಗೆ ಕಷ್ಟ ಅನಿಸೋದಿಲ್ಲ. ನೀವು ಶಿಖರ್ಜಿ ಯಾತ್ರೆಗೆ ಹೋಗಬೇಕಾದ್ರೆ ಮುಂಚೆ ತೀರ್ಮಾನ ಮಾಡ್ಕೊಳ್ತೀರಿ. ಅಷ್ಟು ಎತ್ತರದ ಬೆಟ್ಟ ಹತ್ತೋದು ನಿಮಗೆ ಕಷ್ಟ ಆಗೋದಿಲ್ಲ. ಹಾಗೆ ನಾಳೆನೋ ಒಂದು ಕಾರ್ಯಕ್ರಮದಲ್ಲಿ ಹೋಗಬೇಕು ಅಂದರೆ
ನೀವು 3 ಗಂಟೆಗೆ ಎದ್ದು ತಯಾರಾಗಬೇಕು ಅಂದರೆ ಆಗ್ತೀರಿ, ಅದು ಕಷ್ಟ ಆಗೋದಿಲ್ಲ. ತಣ್ಣೀರು ಸ್ನಾನ ಮಾಡಿಕೊಂಡು ರೆಡಿಯಾಗಿಬಿಡ್ತೀರಿ 3 ಗಂಟೆ 2 ಗಂಟೆಯಲ್ಲಿ. ಇದೆಲ್ಲ ನಿಮಗೆ ಶಿಖರ್ಜಿ ದರ್ಶನ ಮಾಡುವಾಗ ಆಗಿದೆ. ಆಮೇಲೆ ವಿಶೇಷ ತಯಾರಿಯಲ್ಲಿ ಆಗಿದೆ. ಹಾಗೆ 1 ವರ್ಷದಂತೆ ನಿಮಗೆ ಅನಂತ ನೋಂಪಿ ವಿಧಾನ ಮಾಡಬೇಕು ಅಂತ ಇದೆ. ಈ ನೋಂಪಿ ಬಗ್ಗೆ ಕೆಲವರು ಮಾಡಿದ್ದೀರಿ, ಕೆಲವರು ನೋಡಿದ್ದಾರೆ, ಇನ್ನೂ ನೋಡಿಲ್ಲ, ಕೆಲವರು ಮಾಡಿಲ್ಲ. ಅದರಲ್ಲಿಯೂ ಕೂಡ ನೋಡಿದ್ದವರಿಗೂ ಕೂಡ ಈ ದೃಶ್ಯ ನೋಡೋದು ಅಪರೂಪ. ಮತ್ತು ಇನ್ನೂ ಮುಂದೆ ನೋಡ್ತಿರೋ ಅದು ಹೇಳಲಿಕ್ಕಾಗೋದಿಲ್ಲ. ಇವತ್ತು ಇಲ್ಲಿ ಸೇರಿರ್ತಕ್ಕಂಥದ್ದು ಬಹುಶಃ ಇನ್ನೊಂದು ಸ್ವಲ್ಪ ವ್ಯವಸ್ಥೆ ಅಂಥೇಳಿ ನಾವು ಮಾಡಿದರೆ ಇಲ್ಲೆಲ್ಲೂ ಮಾಡಲಿಕ್ಕೆ ಸಾಧ್ಯವಿರಲಿಲ್ಲ. ನ್ಯಾಷನಲ್ ಕಾಲೇಜ್ ಗ್ರೌಂಡು ಸಾಲದು, ಇನ್ನು ಪ್ಯಾಲೇಸ್ ಗ್ರೌಂಡಿಗೆ ಹೋಗಬೇಕಾಗಿತ್ತು ನಾವು. ಭಾವ ತುಂಬಿ ಭಕ್ತಿಯಿಂದ ಹಾಡ ಬನ್ನಿರಿ, ಆದಿನಾಥ ಜಿನಪತಿಯ ಸ್ತುತಿಸ ಬನ್ನಿರಿ. ಭಾವ ತುಂಬಿ ಭಕ್ತಿಯಿಂದ ಹಾಡ ಬನ್ನಿರಿ, ಆದಿನಾಥ ಜಿನಪತಿಯ ಸ್ತುತಿಸ ಬನ್ನಿರಿ. ಪ್ರಭುರನ್ವಹಂ ಭುವಿಜಯ ಶ್ಯಾಮ ಮನೋವಲ್ಲಭ ಶ್ರೀಮತ್ಪುಂಗವಸಿಂಹಸೇನತನಯ ಸಂಪೂಜ್ಯತೆ ಅನಂತಜಿತ್. 30 ಸಮಾಯುರುದ್ಧ ಚರಿತ ಸ್ವರ್ಣಾಂಗ ಋಕ್ ಸದ್ಗುಣ 50 ಧನುರುನ್ನತಿರ್ ಯತಿಪತಿ ಸ ಪ್ರಾತಿಹಾರ್ಯಾಷ್ಟಕಃ. ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ಅರ್ಹಂ ಶ್ರೀಮದ್ ಅನಂತನಾಥ ತೀರ್ಥಂಕರ ಪರಮಜನದೇವ ಭಗವನ್ ಅತ್ರ ಅವತರ ಯಹಿ ಯಹಿ ಸಮೌಷಟ್. ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ಅರ್ಹಂ ಶ್ರೀಮದ್ ಅನಂತನಾಥ ತೀರ್ಥಂಕರ ಪರಮಜನದೇವ ಭಗವನ್ ಅರ್ಹನ್ ಅತ್ರ ತಿಷ್ಠ ತಿಷ್ಠ ಠ ಠ. ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ಅರ್ಹಂ ಶ್ರೀಮದ್ ಅನಂತನಾಥ ತೀರ್ಥಂಕರ ಪರಮಜನದೇವ ಸ್ವಾಮಿನ್ ಭಗವನ್ ಅತ್ರ ಮಮ ಸನ್ನಿಹಿತೋ ಭವವಶಟ್ ಆಹ್ವಾನ ಸ್ಥಾಪನಂ ಸನ್ನಿಧೀಕರಣಂ. ಭಾವ ತುಂಬಿ ಭಕ್ತಿಯಿಂದ ಹಾಡ ಬನ್ನಿರಿ, ಆದಿನಾಥ ಜಿನಪತಿಯ ಸ್ತುತಿಸ ಬನ್ನಿರಿ. ಭಾವ ತುಂಬಿ ಭಕ್ತಿಯಿಂದ ಹಾಡ ಬನ್ನಿರಿ, ಆದಿನಾಥ ಜಿನಪತಿಯ ಸ್ತುತಿಸ ಬನ್ನಿರಿ. ಕರ್ಮರಾಶಿ ಕಳೆಯಲು ಭಕ್ತಿ ಮಾಡಿರಿ, ಭಕ್ತಿಯಿಂದ ಮುಕ್ತಿ ಪಥದಿ ನಡೆಯ ಬನ್ನಿರಿ. ಕರ್ಮರಾಶಿ ಕಳೆಯಲು ಭಕ್ತಿ ಮಾಡಿರಿ, ಭಕ್ತಿಯಿಂದ ಮುಕ್ತಿ ಪಥದಿ ನಡೆಯ ಬನ್ನಿರಿ. ಭಾವ ತುಂಬಿ ಭಕ್ತಿಯಿಂದ ಹಾಡ ಬನ್ನಿರಿ, ಆದಿನಾಥ ಜಿನಪತಿಯ ಸ್ತುತಿಸ ಬನ್ನಿರಿ. ಭಾವ ತುಂಬಿ ಭಕ್ತಿಯಿಂದ ಹಾಡ ಬನ್ನಿರಿ, ಆದಿನಾಥ ಜಿನಪತಿಯ ಸ್ತುತಿಸ ಬನ್ನಿರಿ. ಇಂತಹ ಅದ್ಭುತ ಕಾರ್ಯಕ್ರಮಗಳ ವೀಕ್ಷಣೆಗಾಗಿ ವೀಕ್ಷಿಸುತ್ತೀರಿ ಜ್ವಾಲಮಾಲಾ.news ಹಾಗೂ ಮರೆಯದೆ ಸಬ್ಸ್ಕ್ರೈಬ್ ಆಗಿ ಜ್ವಾಲಮಾಲಾ ನ್ಯೂಸ್ ಯೂಟ್ಯೂಬ್ ಚಾನಲ್.